ನಮಸ್ಕಾರ ವೀಕ್ಷಕರೇ, ಇವತ್ತು ಸಿಂಪಲ್ ಅಂಡ್ ಈಸಿಯಾಗಿ ಸ್ವೀಟ್ ಕಾರ್ನ್ ರೆಸಿಪಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು 4 ಮೆಣಸಿನಕಾಯಿ, 1 ಇಂಚು ಶುಂಠಿನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಅದನ್ನ ತದ್ಲು ಬದಲು ಒಂದು ರುಬ್ಕೋಬೇಕಾಗುತ್ತೆ, ನೀರು ಹಾಕೊಳ್ಳೋ ಆಗಿಲ್ಲ. ಮತ್ತೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕೊಳ್ಳಿ. 1 ಚಿಟಕಿ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಸಾಸಿವೆ ಸಿಡ್ದಾದ್ಮೇಲೆ 10 ಕರಿಬೇವಿನ ಎಲೆ ಹಾಕೊಳ್ಳಿ. ಕರಿಬೇವು ಕೂಡ ಬ್ರೌನ್ ಆದ್ಮೇಲೆ 1 ಸಣ್ಣ ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನ ಇವಾಗ ಹಾಕೋಣ. ಇದು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಹಾಕಿದ ತಕ್ಷಣ ನಾವು ರುಬ್ಕೊಂಡಿದೀವಲ್ಲ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನುವೆ, ಆ ಮಸಾಲೆನ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ 2 ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ತರ ಕಾರ್ನ್ ರೆಸಿಪಿನ ನೀವು ಊಟ ಮಾಡ್ಬೇಕಾದ್ರೆ ಸೈಡ್ಸ್ ಆಗಿ ಬಳಸ್ಕೊಂಡು ತಿನ್ಬೋದು, ಇಲ್ಲ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಕಾಫಿ ಟೈಮಲ್ಲಿ ಅದು ನೀವು ಈ ತರ ಮಾಡ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ತಿನ್ಬೋದು. ಈ ರೆಸಿಪಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೀವು ಮನೇಲಿ ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈ ಕೊತ್ತಂಬರಿ ಸೊಪ್ಪು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಡ್ಸಿರೋ ಅಂತ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಈ ತರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಸ್ವೀಟ್ ಕಾರ್ನ್ ಎಲ್ಲ ಕಮ್ಮಿ ರೇಟ್ ಇರುತ್ತೆ, ಒಂದು 12 ರೂಪಾಯಿ 15 ರೂಪಾಯಿಗಾಲೇ ಸಿಕ್ಬಿಡುತ್ತೆ ಮಾರ್ಕೆಟ್ ನಲ್ಲಿ, ಈಸಿಯಾಗೆ ಸಿಗುತ್ತೆ. ಸಿಕ್ತಾಗ ಈ ತರ ತಗೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ, ಹೆಲ್ತಿ ಆಗಿರೋ ಫುಡ್. ಇವಾಗ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ನಾನು ತೊಳೆದ್ಬಿಟ್ಟು ಹಾಕೊಂತಾ ಇದ್ದೀನಿ ಸ್ವೀಟ್ ಕಾರ್ನ್. ಎಣ್ಣೆನಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವೀಟ್ ಕಾರ್ನ್. ಜೋಳ 25% ಬೆಂದಿರಬೇಕು ಒಗ್ಗರಣೆಲ್ಲೇ. ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, 1/4 ಗಂಟೆ ಒಳಗೆ ಮಾಡಾಕ್ಬಿಡ್ಬೋದು. ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಜೋಳ. ಇವಾಗ 1-2 ಲೋಟ ನೀರು ಹಾಕೊಳ್ಳೋಣ. ನೀರನ್ನು ಅಷ್ಟೇ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ನಾನು ಇಷ್ಟು ಸ್ವೀಟ್ ಕಾರ್ನ್ಗೆ ಒಂದು ಅರ್ಧ ಲೀಟರ್ ನೀರು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರೋ ಅಷ್ಟು ನೋಡ್ಕೊಂಡು ನೀಟಾಗಿ ಹಾಕೊಳ್ಳಿ. ಜಾಸ್ತಿ ಹಾಕಿದ್ರೆ ತೆಳ್ಳಗಾಗೋಗುತ್ತೆ. ನೀರ್ ಹಾಕೋದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ವಿಷಲ್ ನಾವು ಕೂಗಿಸ್ಕೊಳ್ಳೋಣ. ನೀವೇ ನೋಡಿ 4 ವಿಷಲ್ ಕೂಗಾದ್ಮೇಲೆ ಯಾವ ತರ ಆಗಿದೆ ಸ್ವೀಟ್ ಕಾರ್ನ್ ಅಂತ. ಸಾಫ್ಟ್ ಆಗಿರ್ಬೇಕು, ಮೆತ್ತಗಿರ್ಬೇಕು, ಅವಾಗ್ಲೇ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ, ಮುಗ್ದೆ ಹೋಯ್ತು. 1/4 ಗಂಟೆಲೆ ರೆಡಿ ಮಾಡ್ಬಿಡ್ಬೋದು ಇದನ್ನ. ಇನ್ನೇನು ತಡ ಮಾಡ್ತೀರಾ, ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಆ ರೆಸಿಪಿನ ನಾನು ಈಸಿಯಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.